ನಟ ದರ್ಶನ್ ಕಣ್ಣೀರಿ ಕಥೆ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಯಾವುದೇ ಸೌಲಭ್ಯ ನೀಡಬಾರದು ಅಂತ ಸೂಚನೆ ಕೊಟ್ಟಿದೆ. ಇದೇ ಕಾರಣಕ್ಕೆ ಜೈಲಲ್ಲಿ ಸೂಕ್ತ ಸೌಲಭ್ಯ ಸಿಗ್ತಾ ಇಲ್ಲ. ಇದೀಗ ಪತ್ನಿ ಮುಂದೆ ದರ್ಶನ್ ಭಾವುಕರಾಗಿದ್ದಾರೆ. ನನ್ನ ಹಣೆ ಬರಹ ಇದ್ದಂಗೆ ಆಗುತ್ತೆ, ಇಲ್ಲಿಗೆ ಬರಬೇಡ. ಪತ್ನಿ ವಿಜಯಲಕ್ಷ್ಮಿ ಮುಂದೆ ನಟ ದರ್ಶನ್ ಭಾವುಕ. ನಿನ್ನೆ ಜೈಲಿನಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಪತಿ ಜೈಲಿನಲ್ಲಿ ಅನುಭವಿಸುತ್ತಿರುವ ಕಷ್ಟಗಳನ್ನು ನೋಡಿ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗಿದೆ. ಈ ವೇಳೆ ದೇಹಕ್ಕೆ ಯಾವುದೇ ಆಕ್ಟಿವಿಟಿ ಇಲ್ಲದೆ ತುಂಬಾ ಕಷ್ಟವಾಗ್ತಿದೆ ಎಂದು ದರ್ಶನ್ ಹೇಳಿಕೊಂಡಿದ್ದಾರೆ. ಪತ್ನಿಯ ಕಣ್ಣೀರು ನೋಡಿ ನೀನು ಜೈಲಿಗೆ ಬರೋಕೆ ಹೋಗ್ಬೇಡ, ನನ್ನ ಹಣೆ ಬರಹ ಇದ್ದಂಗೆ ಆಗುತ್ತೆ, ಸಾಮಾನ್ಯ ಎಂಟ್ರಿ ಮಾಡಿಸಿ ಬರಲು ಗಂಟೆಗಟ್ಟಲೆ ಕಾಯಬೇಕಾಗುತ್ತೆ, ಅದಕ್ಕೆ ನೀನು ಬರಬೇಡ ಎಂದಿದ್ದಾರಂತೆ. ಜೈಲಲ್ಲಿ ಸಹ ಆರೋಪಿಗಳಿಗೆ ಎತ್ತಿ ಕಟ್ಟಿದ ಆರೋಪ ಕೇಳಿ ಬಂದಿದೆ. ಅದೇ ಕಾರಣಕ್ಕೆ ಜೈಲಲ್ಲಿ ಕೈದಿಗಳ ಜೊತೆ ದರ್ಶನ್ ಸ್ನೇಹ ಅಷ್ಟಕಷ್ಟೇ ಇದೆ. ದರ್ಶನ್ ಏನೂ ಉಪಯೋಗಕ್ಕೆ ಬರ್ತಿಲ್ಲ ಎಂದು ಸಹ ಆರೋಪಿಗಳು ಮುನ್ಸಿಕೊಂಡಿದ್ದಾರೆ ಎನ್ನಲಾಗಿದೆ. ಎರಡನೇ ಬಾರಿಗೆ ಜೈಲು ಸೇರಿರುವ ದರ್ಶನ್ ಸಂಕಷ್ಟದ ಮೇಲೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜೈಲಲ್ಲಿ ಸೌಲಭ್ಯ ವಂಚಿತರಾಗಿ ಪರಿತಪಿಸುತ್ತಿರೋ ದರ್ಶನ್ ಹಾಸಿಗೆ ದಿಂಬು ನೀಡುವಂತೆ ಅಂಗಲಾಚಿದ್ರು ಜೈಲಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದಾರೆ. ಹೀಗಾಗಿ ಮಲಗಲು ಹಾಸಿಗೆ ಇಲ್ಲದೆ, ಕೂರಲು ಕುರ್ಚಿ ಇಲ್ಲದೆ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜೈಲಂದ್ರೆ ತಟ್ಟಂತ ನೆನಪಾಗೋದು ಪಟ್ಟಿ ಪಟ್ಟಿ ಬಿಳಿ ಅಂಗಿ ಚಡ್ಡಿ, ಅಲ್ಯೂಮಿನಿಯಂ ತಟ್ಟೆ. ಇದು ನೀವು ಬರೀ ಸಿನಿಮಾಗಳಲ್ಲಷ್ಟೇ ನೋಡಿರೋದು. ಆದರೆ ರಿಯಲ್ ಆಗಿ ಜೈಲುಗಳು ಶಿಕ್ಷೆ ನೀಡುವ ಬಂದಿಖಾನೆಗಳಾಗಿ ಉಳಿದಿಲ್ಲ. ಬದಲಿಗೆ VIP ಟ್ರೀಟ್ಮೆಂಟ್ ನೀಡುವಂಥ 5 ಸ್ಟಾರ್ ಹೋಟೆಲ್ಗಳಾಗಿದೆ. ಪರಪ್ಪನ ಅಗ್ರಹಾರ ಜೈಲು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕಂಬಿ ಎಣಿಸುತ್ತಿರುವ ಬಂದಿಖಾನೆ. ಇದೇ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಚಹಾ ಹೀರುತ್ತಾ, ಸಿಗರೇಟ್ ಎಳೆಯುತ್ತಾ, ಟೇಬಲ್ ಹಾಕೊಂಡು ಮಸ್ತ್ ಮಜಾ ಮಾಡ್ತಿದ್ರು. ಈ ರಾಜಾತಿಥ್ಯ ದೇಶದಾದ್ಯಂತ ಹಲ್ಚಲ್ ಸೃಷ್ಟಿಸಿತ್ತು. ಸುಪ್ರೀಂ ಕೋರ್ಟ್ ಕೂಡ ಜೈಲಾಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿತ್ತು. ರಾಜಾತಿಥ್ಯ ಸಿಕ್ಕರೆ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ತೀವಿ ಅಂತ ಜಡ್ಜ್ ಗರಂ ಆಗಿದ್ರು. ಆದ್ರೂ ಜೈಲಾಧಿಕಾರಿಗಳು ಸುಪ್ರೀಂ ಸೂಚನೆಗೆ ಕ್ಯಾರೆ ಅಂತಿಲ್ಲ ಎನಿಸುತ್ತಿದೆ. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಪಾರ್ಟಿ. ಪರಪ್ಪನ ಅಗ್ರಹಾರ ಜೈಲೋ ಹೋಟೆಲ್ಲೋ? ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಮತ್ತೆ ಮೈಮರಿವಂತೆ ಕಾಡಿಸುತ್ತಿದೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡಿಕೊಳ್ಳಲಿ ಅಂತ ಬಿಟ್ಟು ಬಿಡ್ತಾರೆ. ಅವರೇ ಬೇಕಾದನ್ನ ತಂದು ಸಪ್ಲೈ ಮಾಡಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಜೈಲಾಧಿಕಾರಿಗಳು ದನದಾಯಿಗಳಾಗಿದ್ದಾರೆ ಅನ್ಸುತ್ತೆ. ಡಿ ಗ್ಯಾಂಗ್ಗೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟು ಹೆಸರಾಗಿದ್ದ ಪರಪ್ಪನ ಅಗ್ರಹಾರ ಜೈಲು ಇದೀಗ ಮತ್ತೊಬ್ಬ ರೌಡಿ ಶೀಟರ್ನೊಬ್ಬನಿಗೆ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟು ತಗ್ಲಾಕಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿ. ಎತ್ತರದ ಕೇಕು, ಸೇಬಿನ ಹಾರ, ಸುತ್ತಲೂ ಹುಡುಗರು, ಶಿಳ್ಳೆ ಕೇಕೆ, ಅಣ್ಣಂಗೆ ಜೈ, ಸೀನಾ ಬಾಸ್ಗೆ ಜೈ ಅನ್ನೋ ಜಯಘೋಷ. ಇವನ್ಯಾರು ದೊಡ್ಡ ಲಾಡ್ ಲಬಕ್ ದಾಸ್ ಅಲ್ಲ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಅಂತ. ಈ ಸೀನಾ ಹೊರಗಡೆಯಲ್ಲೋ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ನಾವು ನಿಮಗೆ ತೋರಿಸ್ತಿರ್ಲಿಲ್ಲ. ಬದಲಿಗೆ ಭರ್ಜರಿ ಪಾರ್ಟಿ ಮಾಡಿದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಇದು ಜೈಲಿನ ವಿಡಿಯೋ ಅನ್ನೋದಕ್ಕೂ ವಿಡಿಯೋದಲ್ಲಿನ ಈ ಬ್ಯಾರಕ್ಗಳೇ ಸಾಕ್ಷಿ. ಡಿ ಗ್ಯಾಂಗ್ಗೆ ರಾಜಾತಿಥ್ಯ ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಚೀಮಾರಿ ಹಾಕಿ ಎಲ್ಲರನ್ನ ಸಸ್ಪೆಂಡ್ ಮಾಡುವ ಎಚ್ಚರಿಕೆ ನೀಡಿತ್ತು. ಆದ್ರೂ ಸುಪ್ರೀಂ ಮಾತಿಗೆ ಜಗ್ಗದ ದಪ್ಪ ಚರ್ಮದ ಜೈಲಾಧಿಕಾರಿಗಳು ನಟೋರಿಯಸ್ ಸೀನನ ಬರ್ತ್ಡೇ ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಕಣ್ಣೀರಿ ಕಥೆ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಯಾವುದೇ ಸೌಲಭ್ಯ ನೀಡಬಾರದು ಅಂತ ಸೂಚನೆ ಕೊಟ್ಟಿದೆ. ಇದೇ ಕಾರಣಕ್ಕೆ ಜೈಲಲ್ಲಿ ಸೂಕ್ತ ಸೌಲಭ್ಯ ಸಿಗ್ತಾ ಇಲ್ಲ. ಇದೀಗ ಪತ್ನಿ ಮುಂದೆ ದರ್ಶನ್ ಭಾವುಕರಾಗಿದ್ದಾರೆ.
ನನ್ನ ಹಣೆ ಬರಹ ಇದ್ದಂಗೆ ಆಗುತ್ತೆ, ಇಲ್ಲಿಗೆ ಬರಬೇಡ. ಪತ್ನಿ ವಿಜಯಲಕ್ಷ್ಮಿ ಮುಂದೆ ನಟ ದರ್ಶನ್ ಭಾವುಕ. ನಿನ್ನೆ ಜೈಲಿನಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಪತಿ ಜೈಲಿನಲ್ಲಿ ಅನುಭವಿಸುತ್ತಿರುವ ಕಷ್ಟಗಳನ್ನು ನೋಡಿ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗಿದೆ. ಈ ವೇಳೆ ದೇಹಕ್ಕೆ ಯಾವುದೇ ಆಕ್ಟಿವಿಟಿ ಇಲ್ಲದೆ ತುಂಬಾ ಕಷ್ಟವಾಗ್ತಿದೆ ಎಂದು ದರ್ಶನ್ ಹೇಳಿಕೊಂಡಿದ್ದಾರೆ. ಪತ್ನಿಯ ಕಣ್ಣೀರು ನೋಡಿ ನೀನು ಜೈಲಿಗೆ ಬರೋಕೆ ಹೋಗ್ಬೇಡ, ನನ್ನ ಹಣೆ ಬರಹ ಇದ್ದಂಗೆ ಆಗುತ್ತೆ, ಸಾಮಾನ್ಯ ಎಂಟ್ರಿ ಮಾಡಿಸಿ ಬರಲು ಗಂಟೆಗಟ್ಟಲೆ ಕಾಯಬೇಕಾಗುತ್ತೆ, ಅದಕ್ಕೆ ನೀನು ಬರಬೇಡ ಎಂದಿದ್ದಾರಂತೆ. ಜೈಲಲ್ಲಿ ಸಹ ಆರೋಪಿಗಳಿಗೆ ಎತ್ತಿ ಕಟ್ಟಿದ ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ಜೈಲಲ್ಲಿ ಕೈದಿಗಳ ಜೊತೆ ದರ್ಶನ್ ಸ್ನೇಹ ಅಷ್ಟಕ್ಕಷ್ಟೇ ಇದೆ. ದರ್ಶನ್ ಏನೂ ಉಪಯೋಗಕ್ಕೆ ಬರ್ತಿಲ್ಲ ಎಂದು ಸಹ ಆರೋಪಿಗಳು ಮುನ್ಸಿಕೊಂಡಿದ್ದಾರೆ ಎನ್ನಲಾಗಿದೆ. ಎರಡನೇ ಬಾರಿಗೆ ಜೈಲು ಸೇರಿರುವ ದರ್ಶನ್ ಸಂಕಷ್ಟದ ಮೇಲೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜೈಲಲ್ಲಿ ಸೌಲಭ್ಯ ವಂಚಿತರಾಗಿ ಪರಿತಪಿಸುತ್ತಿರೋ ದರ್ಶನ್ ಹಾಸಿಗೆ ದಿಂಬು ನೀಡುವಂತೆ ಅಂಗಲಾಚಿದ್ರು ಜೈಲು ಅಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದಾರೆ. ಹೀಗಾಗಿ ಮಲಗಲು ಹಾಸಿಗೆ ಇಲ್ಲದೆ, ಕೂರಲು ಕುರ್ಚಿ ಇಲ್ಲದೆ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜೈಲಂದ್ರೆ ಥಟ್ಟಂತ ನೆನಪಾಗೋದು ಪಟ್ಟಿ ಪಟ್ಟಿ ಬಿಳಿ ಅಂಗಿ ಚಡ್ಡಿ, ಅಲ್ಯೂಮಿನಿಯಂ ತಟ್ಟೆ. ಇದು ನೀವು ಬರೀ ಸಿನಿಮಾಗಳಲ್ಲಷ್ಟೇ ನೋಡಿರೋದು. ಆದರೆ ರಿಯಲ್ ಆಗಿ ಜೈಲುಗಳು ಶಿಕ್ಷೆ ನೀಡುವ ಬಂದೀಖಾನೆಗಳಾಗಿ ಉಳಿದಿಲ್ಲ. ಬದಲಿಗೆ VIP ಟ್ರೀಟ್ಮೆಂಟ್ ನೀಡುವಂಥ 5 ಸ್ಟಾರ್ ಹೋಟೆಲ್ಗಳಾಗಿದೆ. ಪರಪ್ಪನ ಅಗ್ರಹಾರ ಜೈಲು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕಂಬಿ ಎಣಿಸುತ್ತಿರುವ ಬಂದಿಖಾನೆ. ಇದೇ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಚಹಾ ಹೀರುತ್ತಾ, ಸಿಗರೇಟ್ ಎಳೆಯುತ್ತಾ, ಟೇಬಲ್ ಹಾಕೊಂಡು ಮಸ್ತ್ ಮಜಾ ಮಾಡ್ತಿದ್ರು. ಈ ರಾಜಾತಿಥ್ಯ ದೇಶದಾದ್ಯಂತ ಹಲ್ಚಲ್ ಸೃಷ್ಟಿಸಿತ್ತು. ಸುಪ್ರೀಂ ಕೋರ್ಟ್ ಕೂಡ ಜೈಲಾಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿತ್ತು. ರಾಜಾತಿಥ್ಯ ಸಿಕ್ಕರೆ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ತೀವಿ ಅಂತ ಜಡ್ಜ್ ಗರಂ ಆಗಿದ್ರು. ಆದ್ರೂ ಜೈಲಾಧಿಕಾರಿಗಳು ಸುಪ್ರೀಂ ಸೂಚನೆಗೆ ಕ್ಯಾರೆ ಅಂತಿಲ್ಲ ಎನಿಸುತ್ತಿದೆ. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಪಾರ್ಟಿ. ಪರಪ್ಪನ ಅಗ್ರಹಾರ ಜೈಲೋ ಹೋಟೆಲ್ಲೋ? ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಮತ್ತೆ ಮೈಮರಿಯುವಂತೆ ಕಾಣಿಸುತ್ತಿದೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡಿಕೊಳ್ಳಲಿ ಅಂತ ಬಿಟ್ಟು ಬಿಡ್ತಾರೆ. ಅವರೇ ಬೇಕಾದನ್ನ ತಂದು ಸಪ್ಲೈ ಮಾಡಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಜೈಲಾಧಿಕಾರಿಗಳು ದನದಾಯಿಗಳಾಗಿದ್ದಾರೆ ಅನ್ಸುತ್ತೆ. ಡಿ ಗ್ಯಾಂಗ್ಗೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟು ಹೆಸರಾಗಿದ್ದ ಪರಪ್ಪನ ಅಗ್ರಹಾರ ಜೈಲು ಇದೀಗ ಮತ್ತೊಬ್ಬ ರೌಡಿ ಶೀಟರ್ನೊಬ್ಬನಿಗೆ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟು ತಗ್ಲಾಕಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿ. ಎತ್ತರದ ಕೇಕು, ಸೇಬಿನ ಹಾರ, ಸುತ್ತಲೂ ಹುಡುಗರು, ಶಿಳ್ಳೆ ಕೇಕೆ, ಅಣ್ಣಂಗೆ ಜೈ, ಸೀನಾ ಬಾಸ್ಗೆ ಜೈ ಅನ್ನೋ ಜಯಘೋಷ. ಇವನ್ಯಾರು ದೊಡ್ಡ ಲಾಡ್ ಲಬಕ್ ದಾಸ್ ಅಲ್ಲ. ಕೊಲೆ ಕೇಸ್ನಲ್ಲಿ